ಸೊ ನಾವಿವಾಗ ಝೀರೋಯಿಂದ ಸ್ಟಾರ್ಟ್ ಮಾಡೋಣ, ಕ್ವಿಕ್ ಶಿಫ್ಟರೆಲ್ಲ ಯೂಸ್ ಮಾಡೋಣ, ನೋಡೋಣ ಹೇಗಿರುತ್ತೋ. ಲೆಟ್ಸ್ ಗೋ. ಸೊ ಫಸ್ಟ್ ಗೇರ್, ಕ್ವಿಕ್ ಶಿಫ್ಟರ್ ಫಸ್ಟು. ವಾಟ್ಸಪ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ವೆಲ್ಕಮ್ ಟು ಹರ್ಷ ವ್ಲಾಗ್ಸ್. ನಾನು ನಿಮ್ಮ ಹರ್ಷ. ಸೊ ನನ್ನ ಹಿಂದೆ ಇದೆ ನೋಡಿ ಇವತ್ತು ಡ್ಯೂಕ್ 390. ಸೊ ಇದರದ್ದು ರಿವ್ಯೂ ಆಲ್ರೆಡಿ ನಾನು ಮಾಡಿದ್ದೀನಿ, ನೀವು ಬೇಕಾದ್ರೆ ಐ ಬಟನಲ್ಲಿ ಹೋಗಿ ಎಳೆದು ನೋಡಿ. ಸೊ ಇವತ್ತಿನ ಸ್ವಲ್ಪ ಎಕ್ಸ್ಟ್ರಾ ಡೀಟೇಲ್ಸ್ ಕೊಡ್ತೀನಿ. ಸೊ ಲಾಸ್ಟ್ ಟೈಮ್ ಟಾಪ್ ಸ್ಪೀಡ್ ಟೆಸ್ಟ್ ಮಾಡೋಕ್ಕೆ ಸ್ಪೀಡು ಕನೆಕ್ಟ್ ಆಗಿರಲಿಲ್ಲ. ಸೊ ಟಾಪ್ ಸ್ಪೀಡು ಟ್ರೈ ಮಾಡೋಣ. ಸ್ವಲ್ಪ ವಿಂಡ್ ಬ್ಲಾಸ್ಟ್ ಜಾಸ್ತಿ ಇದೆ, ಟಾಪ್ ಸ್ಪೀಡ್ ಕಷ್ಟ, ಬಟ್ ಟ್ರೈ ಮಾಡ್ತೀನಿ, ನೋಡೋಣ ಎಷ್ಟೋಗುತ್ತೆ ಅಂತ. ಸೊ ಗಾಡಿ ಬಗ್ಗೆ ತೋರಿಸ್ತೀನಿ ಬನ್ನಿ. ಸೊ ಸ್ನೇಹಿತರೆ, ನೀವು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಲ್ಲಿ ನೋಡಿರ್ತೀರ. ಸೊ ಸ್ಟಿಲ್ ತೋರಿಸ್ತೀನಿ ನಾನು ನಿಮಗೆ. ಸ್ಟಿಲ್ ಫಾಸ್ಟಾಗಿ ಒಂದಷ್ಟು ಹೇಳ್ತೀನಿ. ಸೊ ಮೆಜಲರ್ ಟೈರ್ಸು, 320mm ಡಿಸ್ಕು, ಸೊ ಒಳ್ಳೆ ಸೂಪರ್ ಡ್ಯೂಕ್ ಲುಕ್ಕು, ಒಳ್ಳೆ TFT ಇದೆ ಮಾತ್ರ. ಟ್ರ್ಯಾಕ್ಷನ್ ಕಂಟ್ರೋಲ್, ಲಾಂಚ್ ಕಂಟ್ರೋಲ್, ಸೊ ಎಲ್ಲ ಇದೆ ಈಗ ಇದರಲ್ಲಿ. ಈವನ್ ಲಾಂಚ್ ಕಂಟ್ರೋಲು ಇದೆ. ಸೊ ಫುಲ್ ಕಂಪ್ಲೀಟ್ ನ್ಯೂ ಡಿಸೈನ್. ಸೊ ಕಂಪ್ಲೀಟ್ ನ್ಯೂ ಡಿಸೈನ್ ಜೊತೆ ಪ್ರೀವಿಯಸ್ ವ್ಲಾಗಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸ್ಟಿಲ್ ತೋರಿಸ್ತೀನಿ ನಿಮಗೆ. ಒಳ್ಳೆ ಸ್ವಿಚ್ ಕಂಟ್ರೋಲ್ಸ್ ಇದೆ, TFT ಇದೆ. ಸೊ USB ಚಾರ್ಜರ್ ಇದೆ ಟೂರಿಂಗ್ ಮಾಡೋರಿಗೆ. ಎಲ್ಲ ಮಸ್ತ್ ಇದೆ. ರೇಡಿಯೇಟ್ರು ನಿಮಗೆ ಕರ್ವ್ ರೇಡಿಯೇಟ್ರ್ ವಿತ್ 2 ಫ್ಯಾನ್ಸ್ ಬರುತ್ತೆ. ಸೊ ಏರ್ ಫಿಲ್ಟರ್ ಬಾಕ್ಸ್ನ ಸಸ್ಪೆನ್ಷನ್ನ ಸೈಡಿಗೆ ಮಾಡಿರೋದ್ರಿಂದ, ಏರ್ ಫಿಲ್ಟರ್ ಲೋ ಮಾಡೋದ್ರಿಂದ ಲೋ ಸೀಟ್ ಹೈಟ್ ಇದೆ ಈಗ, ಅದೊಂದು ಪ್ಲಸ್ ಅಡ್ವಾಂಟೇಜು. ಮತ್ತು ಇಂಜಿನ್ ನಿಮಗೆ ಗೊತ್ತು, ಇದು ಪ್ರಾಪರ್ 400cc LC8C ಇಂಜಿನ್ ಅಂತ, ಸಾರಿ LC4C ಇಂಜಿನ್ ಇದು. ಸೊ ಓವರಾಲ್ ಸಖತ್ತಾಗಿದೆ. ಲೈಟ್ ವೈಟ್ ಅಲಾಯ್, 5 ಸ್ಪೋಕು, ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಫುಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ನು ನೀವು ನೋಡಿರ್ಬೋದು. ಸೊ ನೀವು ನೋಡ್ಬೋದು, ಡ್ಯಾಂಪಿಂಗು ರೀಬೌಂಡ್ ಎರಡೂ ಆಗುತ್ತೆ. ಸೊ ಕ್ರೇಜಿ ಇದೆ ಹೊಸ ಗಾಡಿ. ಸೊ ಓಡ್ಸೋಣ ಬನ್ನಿ. ಈಗ ಟಾಪ್ ಸ್ಪೀಡ್ ಏನಾಗುತ್ತೆ ನೋಡೋಣ. ಲಾಂಚ್ ಕಂಟ್ರೋಲ್ ಕೂಡ ಹೆಂಗೆ ವರ್ಕ್ ಆಗುತ್ತೆ ನೋಡೋಣ. ಸೊ ಮತ್ತೆ ನೋಡ್ಬೋದು ನೀವು, ಇದು ಫಸ್ಟ್ ಜೆನ್ ಟೈಪೇ ಅಂಡರ್ ಬೆಲಿ ಎಕ್ಸಾಸ್ಟ್ ಮಾಡಿದ್ದಾರೆ, ಅದು ಚೆನ್ನಾಗಿದೆ. ಸೊ ಕೂಲೆಂಟ್ ರಿಸರ್ವರ್ ಇಲ್ಲಿದೆ. ಸಾರಿಗೆ ಸ್ವಲ್ಪ ಗಾಡಿ ಗಲೀಜಾಗಿದೆ. ಸೊ ಓವರಾಲ್ ಮಸ್ತು ಗಾಡಿ ಓಡಿಸಿದೆ ನನಗೆ. ಒಳ್ಳೆ ಗುಡ್ ಫೀಲ್ ಇದೆ. ವೈಬ್ರೇಷನ್ ಏನು ಅಷ್ಟಿಲ್ಲ, ಕಡಿಮೆ ಇದೆ. ಸೊ ಮತ್ತು ಈ ಗಾಡಿಯಲ್ಲಿ ಈ ನಮ್ಮ ಫ್ರೆಂಡ್ ಗಾಡಿ ಇದು, ಅವರು ಇದಕ್ಕೆ ರೈಸರ್ಸ್ ಹಾಕ್ಸಿದ್ದಾರೆ. ಸೊ ಇನ್ನೂ ಹತ್ರ ಇರಲಿ ಅಂತ. ಸೊ ಡಿಪೆಂಡ್ಸ್ ಆನ್ ನಿಮ್ಮ ಹೈಟ್ಗೆ ನಿಮಗೆ ಸೆಟ್ ಆಗುತ್ತೆ. ಇದು ನನಗೆ ತುಂಬ ಕ್ಲೋಸ್ ಅನ್ನಿಸ್ತು, ಬಟ್ ಇದು ಟೂರಿಂಗ್ಗೆ ಕಂಫರ್ಟ್ ಇರುತ್ತೆ. ಈಗೇನು ಸೆಟಪ್ ಮಾಡಿದಾರಲ್ಲ ಇದು ರೈಸರ್ ಹಾಕಿ ಇದು. ಸೊ ಡಿಸ್ಪ್ಲೇ ಮಸ್ತಿದೆ. ಸೊ ಇವಾಗ ಎಕ್ಸಾಸ್ಟ್ ನೋಡಿ ಕೇಳಿಸ್ತೀನಿ ನಿಮಗೆ. ಸೊ ಅಂಡರ್ ಬೆಲ್ಲಿ ಎಕ್ಸಾಸ್ಟ್. ಸೊ ಗಾಡಿ ಓಡಿಸ್ತಾ ಇದ್ದರೆ ಒಂದೊಂದು ಸರಿ ಡೌನ್ ಶಿಫ್ಟ್ ಮಾಡಿದಾಗ ಪಾಪ್ಸ್ ಬರ್ತಾಯಿದೆ, ಪಟ್ 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 ಅಂತ. ಅದು ಚೆನ್ನಾಗಿದೆ. ಸೊ ಸ್ನೇಹಿತರೆ, ನಾವಿವಾಗ ಲಾಂಚ್ ಕಂಟ್ರೋಲ್ ಟ್ರೈ ಮಾಡೋಣ. ಸೊ ಲಾಂಚ್ ಕಂಟ್ರೋಲ್ ಒಂದು ಸರಿ ಆನ್ ಮಾಡಿದ್ರೆ 3 ಬರುತ್ತೆ. ಸೊ 3 ಯೂಸ್ ಮಾಡ್ಬೋದು. ಆಮೇಲೆ ಫ್ಯೂ ಮಿನಿಟ್ಸ್ ಟೈಮ್ ಬೇಕು, ಆಮೇಲೆ ಯೂಸ್ ಮಾಡೋಕ್ಕಾಗೋದು. ಸಖತ್ತಾಗಿದೆ. ಕರೆಕ್ಟಾಗಿ ಯೂಸ್ ಮಾಡೋಕ್ಕೆ ಬರ್ತಿಲ್ಲ ನನಗೆ ಹೇಳ್ಬೇಕಾದ್ರೆ, ಸ್ವಲ್ಪ ಇದಾಗ್ತಿದೆ, ಬಟ್ ಚೆನ್ನಾಗಿದೆ. 10R ಯೂಸ್ ಮಾಡೋದು ಇದರಲ್ಲಿ ಅನಿಸುತ್ತಲ್ಲ ಗುರು, ಕಷ್ಟ. ಲೈಟ್ ವೈಟು ಬಟ್ ಸಖತ್ತಾಗಿದೆ ಗಾಡಿ. ಸೊ ನಾವಿವಾಗ ಝೀರೋಯಿಂದ ಸ್ಟಾರ್ಟ್ ಮಾಡೋಣ, ಕ್ವಿಕ್ ಶಿಫ್ಟರೆಲ್ಲ ಯೂಸ್ ಮಾಡೋಣ, ನೋಡೋಣ ಹೇಗಿರುತ್ತೋ. ಲೆಟ್ಸ್ ಗೋ. ಸೊ ಫಸ್ಟ್ ಗೇರ್,
ನಿಮಗೆಲ್ಲ ಗೊತ್ತಿದ್ದಂಗೆ 170 ಎಲ್ಲ ಹೋಗುತ್ತೆ. ಸೊ ಸ್ವಲ್ಪ ವಿಂಡ್ಲಾಸ್ ಟಕಿನ್ ಹಾಕಬೇಕು, ಇರಲಿ ಆರಾಮಾಗಿ ಹೋಗೋಣ ಅಂತ. ಸೊ ನೋಡಿದ್ರಲ್ಲ, ಮಸ್ತಾಗಿದೆ ಗಾಡಿ, ಕ್ವಿಕ್ ಶಿಫ್ಟರ್ ಎಲ್ಲ ಮಸ್ತಾಗಿದೆ. ಸೊ ಡೌನ್ ಶಿಫ್ಟ್ ತೋರಿಸ್ತೀನಿ ನೋಡಿ ಬೇಕಿದ್ರೆ ನಿಮಗೆ. ಬಟ್ ಡೌನ್ ಶಿಫ್ಟ್ 5th 4th 3rd 2 1. ಸೊ ಹೇಗಿದೆ ಸ್ನೇಹಿತರೆ, ಡೌನ್ ಶಿಫ್ಟ್ ಎಲ್ಲ ಮಸ್ತಾಗಿದೆ ಅಲ್ಲ, ಚೆನ್ನಾಗಿ ವರ್ಕ್ ಆಗ್ತಿದೆ, ರಿಫೈನ್ಮೆಂಟ್ ಇದೆ, ಇಷ್ಟ ಆಯಿತು. ಸೊ ಈವನ್ ನಾನು ಹಳೆ ಡ್ಯೂಕ್ ಕಂಪೇರ್ ಮಾಡಿದ್ರೆ ನಾನು ನೋಡಿರೋದು ಟಾಪ್ ಗೇರಲ್ಲಿ ನಿಮಗೆ 78 ಎಲ್ಲ 70 60 ಈ ಥರ ಸ್ಲೋ ಓಡಿಸಿದ್ರೆ ಜರ್ಕಿ ಹೊಡಿತಿತ್ತು. ಸೊ ಈ ಗಾಡಿಯಲ್ಲಿ ಹಂಗಿಲ್ಲ ನೋಡಿ, 50ಅಲ್ಲಿ ಹೋಗ್ತಾ ಇದ್ದೀನಿ, 3rd ಗೇರು ನೋಡಿ, ಇನ್ನೂ ಸ್ಲೋ ಮಾಡೋಣ. 50 ನೋಡಿ, ಥ್ರಾಟಲ್ ಕೊಡ್ತೀನಿ ನೋಡಿ, ಹಂಗೆ ಎತ್ಕೊಂಡು ಹೋಗ್ತಾ ಇದೆ, ಜರ್ಕಿ ಇಲ್ಲ. ಸೊ ನಿಮಗೆ ಗೊತ್ತಿದೆ ಅನಿಸುತ್ತೆ, ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಗಾಡಿ ಇದು. ಸೊ ಈ ಇಂಜಿನ್ ಬಂದಮೇಲೆ ನಿಮಗೆ 1 Nm ಟಾರ್ಕು ಮತ್ತು 1 BHP ಕೂಡ ರೈಸ್ ಆಗಿದೆ. ಸೊ ಮೋಸ್ಟ್ ಕಂಫರ್ಟಬಲ್ ಕೂಡ ಅನಿಸ್ತಾ ಇದೆ ನನಗೆ. ಸಸ್ಪೆನ್ಷನು ಫುಲ್ ಅಡ್ಜಸ್ಟಬಲ್ ಗುರು, ಏನು ಬೇಕೋ ಮಾಡ್ಬೋದು, ಮಸ್ತಾಗಿದೆ. ಲೈಟ್ ವೆಯ್ಟ್ ಅಂತೂ ಮಜಾ ಸಿಗ್ತಾ ಇದೆ. ಬಟ್ ಈ ಗಾಡಿಗೆ ಹಾರ್ಡ್ ಕಾಂಪೌಂಡ್ ಟೈರ್ಸ್ ಹಾಕಬಾರ್ದು, ಮೆಜಲರು ಇಲ್ಲಾಂದರೆ ಅಪೋಲೋ ಆಲ್ಫಾ ಟೈಪೇ ಹಾಕಬೇಕು, ಹಾರ್ಡ್ ಕಾಂಪೌಂಡ್ ಹಾಕಬಾರ್ದು. ಬಿಕಾಸ್ ಲೈಟ್ ವೆಯ್ಟ್ ವೀಲ್ಸ್ ಎಲ್ಲ ಇರೋದ್ರಿಂದ ಚೆನ್ನಾಗಿರುತ್ತೆ. ಟೈರ್ ಒಂಥರ ಹಾರ್ಡ್ ಹಾಕ್ಬಿಟ್ರೆ ಸ್ವಲ್ಪ ಕಷ್ಟ. ಸೊ ಇದು ರೆಗ್ಯುಲರ್ ಡಿಸ್ಪ್ಲೇ ಸ್ಟ್ರೀಟ್ ಮಾಡಲ್ ಬರೋದು. ಸೊ ನೀವು ನೋಡ್ಬೋದು RPM ಮೀಟರು. ಸೊ ಇದು ಫ್ಯೂಯಲ್ ಎಷ್ಟಿದೆ ಅಂತ 2 ಬಾರ್ ತೋರಿಸುತ್ತೆ ಅಷ್ಟೇ, ಅದರಲ್ಲಿ ವೇರಿ ಆಗುತ್ತೆ. ಸೊ ರೇಂಜ್ ಇದು 150 ಕಿಲೋಮೀಟರ್ಸ್ ಈಗಿರೋ ಫ್ಯೂಯಲಲ್ಲಿ ಬರುತ್ತೆ ಅಂತ ತೋರಿಸ್ತಾ ಇದೆ. ಸೊ ಇದು ಆ್ಯಾವ್ರೇಜ್ ಸ್ಪೀಡು 49 km/h ಥರ ಹೋಗ್ತಿದ್ದೀವಿ ಅಂತ. ಸೊ ಇದು ಗಾಡಿ ಟೆಂಪ್ರೇಚರು 86 degrees ಇದೆ. ಇದು ಆ್ಯಕ್ಚುಲಿ ಮೈಲೇಜ್ದು ಇದು ಸೆಟ್ಟಿಂಗ್ ಚೇಂಜ್ ಮಾಡ್ಬೋದು. ಇದು 100 ಕಿಲೋಮೀಟ್ರಿಗೆ 3.4 ಲೀಟ್ರ್ ಅಂತ ತೋರಿಸ್ತಾ ಇದೆ. ಇದು ನಮ್ಮ ಕಡೆದಲ್ಲ, ಆಚೆ ಕಡೆದು. ಸೊ ಇದು ನಾರ್ಮಲ್ ಟ್ರಿಪ್ಪು, ಇದನ್ನು ಚೇಂಜ್ ಮಾಡ್ಬೋದು ಆ್ಯಕ್ಚುಲಿ. ಸೊ ಇದು ಬಂದು ಮೋಡು. ಇದು ಬಂದು ಆ್ಯಕ್ಚುಲಿ ಇದು ಸ್ಟಾರ್ಟ್ ಮಾಡಿದಾಗ ನಿಮಗೆ ಗಾಡಿ ಏನಾದರೂ ಇನ್ನೂ ಕೋಲ್ಡ್ ಇದ್ದರೆ ಸ್ಪೀಡ್ ಓಡಿಸ್ಬಾರ್ದು, ಇನ್ನೂ ಆಯಿಲ್ ಪಂಪ್ ಹಾಕಬೇಕು, ರೆಗ್ಯುಲರ್ ಟೆಂಪ್ರೇಚರ್ ಬಂದಿಲ್ಲ ಅಂದರೆ ಇದು ವಾರ್ನಿಂಗ್ ತೋರಿಸ್ತಾ ಇರುತ್ತೆ. ಒನ್ಸ್ ಟೆಂಪ್ರೇಚರ್ ಓಕೆ, ಗಾಡಿ ನೀವು ಓಡಿಸ್ಬೋದು ಸ್ಪೀಡಾಗಿ ಅಂದಾಗ ಇದು ಓಕೆ ಬರುತ್ತೆ. ಸೊ ಎಲ್ಲರೂ ಅಷ್ಟೇ ಸ್ಟಾರ್ಟ್ ಮಾಡಿದಾಗ ಇದು ಓಕೆ ಬರೋವರೆಗೂ ಓಡಿಸ್ಬೇಡಿ ಸ್ಪೀಡಾಗಿ. ಸೊ ಇದು ಗೊತ್ತು ನಿಮಗೆ, ಗೇರು, RPM, ಟೈಮ್. ಸೊ ಮತ್ತೆ ಸ್ನೇಹಿತರೆ, ನಾನು ಇದರಲ್ಲೊಂದು ಆಪ್ಷನ್ ನೋಡಿದೆ, ನಾನು ನಿಮ್ಗೆ ತೋರಿಸ್ತೀನಿ ರೀ ನೋಡಿ. ಸೆಟ್ಟಿಂಗ್ಸಲ್ಲಿ ಸೊ ಸ್ಪೀಡ್ ಕಂಟ್ರೋಲ್ ಅಂತ ಒಂದು ಆಪ್ಷನ್ ಇದೆ. ಸೊ ಸ್ಪೀಡ್ ಕಂಟ್ರೋಲ್ ಸೆಟ್ ಮಾಡಿದ್ರೆ, ಆನ್ ಮಾಡಿಬಿಟ್ರೆ ಆನ್ ಆಫ್ ನೋಡಿ ಆಪ್ಷನ್ ಇದೆ. ಸೊ ನೀವು ಆನ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಆನು. ಸೊ ಈಗ ಆನ್ ಇದೆ ನೋಡಿ. ಸೊ ನೋಡಿ ಥ್ರಾಟಲ್ ಕೊಡ್ತಾ ಇದ್ದೀನಿ, RPM ನೋಡಿ ಫ್ಲಿಕ್ಕರ್ ಆಗ್ತಾಯಿದೆ, ಹೋಗಿ ಬಿಡ್ತಾ ಇಲ್ಲ. ಸೊ ಸ್ಪೀಡ್ ಕಂಟ್ರೋಲ್ ಅಂದರೆ ನಿಮಗೆ 50 ಕಿಲೋಮೀಟರ್ಸ್ ಲಾಕ್ ಆಗುತ್ತೆ. ಸೊ ನೀವು ಥ್ರಾಟಲ್ ಕೊಟ್ಟರು ಹೋಗಲ್ಲ. ಒಂದು ಆಪ್ಷನ್ ಚೆನ್ನಾಗಿದೆ. ಸೊ ವಾಯ್ಸ್ ಒಂದು ಮಿಸ್ಟೇಕ್ ಆಗ್ಬಿಟ್ಟಿದೆ. ಏನಂದರೆ ಈ ಆಪ್ಷನ್ ಹೇಳಿದ್ನಲ್ವ ನಾನು ನಿಮಗೆ, ಲಿಮಿಟರ್ ಅಂತ ನಾನು ಆಪ್ಷನ್ ಹೇಳಿದೆ ಅಲ್ವ ನಿಮಗೆ, ಸ್ಪೀಡ್ ಕಂಟ್ರೋಲ್ ಅಂತ. ಸೊ ಅದು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾವು ಸೆಟ್ ಮಾಡ್ಕೋಬೋದು. ಸೊ 50ಗೆ ಅಂತ ಅವಾಗ ಹೇಳಿದೆ, ಮಿಸ್ಟೇಕ್ ಹೇಳಿದೆ ನಾನು, ಇವಾಗ ಚೆಕ್ ಮಾಡಿದೆ. ಸೊ ಎಷ್ಟಕ್ಕೆ ಬೇಕೋ ಸೆಟ್ ಮಾಡ್ಕೋಬೋದು. ಸೇಮ್ ಕೈಂಡ್ ಆಫ್ ಕ್ರೂಸ್ ಕಂಟ್ರೋಲ್ ಥರನೇ ಸೆಟ್ಟಿಂಗ್ಸ್ ಇದೆ, ಬಟ್ ಕ್ರೂಸ್ ಕಂಟ್ರೋಲ್ ಅಲ್ಲ ಇದು. ಸೊ ಈಗ ಬೇರೆ ಕಂಟ್ರೀಸಲ್ಲಿ ಸಿಟಿಯಲ್ಲೆಲ್ಲ ನೀವು ನೋಡಿರ್ಬೋದು, ಕೆಲವು ಕಡೆ ಆಟೋಮೆಟಿಕ್ ಕ್ಯಾಮ್ರಾಸ್ ಇರುತ್ತೆ, ಸ್ಪೀಡ್ ಓಡಿಸಿದ್ರೆ ಆಟೋಮೆಟಿಕ್ ಕ್ಯಾಪ್ಚರ್ ಆಗಿಬಿಡುತ್ತೆ. ಪ್ಲಸ್ ಸ್ಪೀಡ್ ಒಂದು ಲಿಮಿಟಲ್ಲೇ ಓಡಿಸ್ಬೇಕು ಅಂತಿದ್ರೆ ಸೆಟ್ ಮಾಡಿಟ್ಬಿಟ್ರೆ ಏನಾಗುತ್ತೆ, ಇನ್ ಕೇಸ್ ನೀವು ಯಾವಾಗ ಡಿಸ್ಪ್ಲೇ ಕಡೆ ನೋಡ್ತಿರಲ್ವಲ್ಲ, ಇನ್ ಕೇಸ್ ನೀವು ಥ್ರಾಟಲ್ ಕೊಟ್ಬಿಟ್ರು ಎಲ್ಲೋ ನೋಡಿಕೊಂಡು ಅದು ಆ ಸ್ಪೀಡನ್ನ ಕ್ರಾಸ್ ಆಗಲ್ಲ. ಸೊ ಆ ಥರ ನೋಡಿ 70 ಇದೆ, ಚೇಂಜ್ ಮಾಡ್ತೀನಿ ನೋಡಿ, 69 68 ನೋಡಿ, ಹಂಗೆ 75 76 80 81. ಸೊ ಸ್ಪೀಡ್ ಕಂಟ್ರೋಲ್, ಸೊ ಅದೇ ಅರ್ಥ. ಸೊ ನಾವೆಷ್ಟು ಸೆಟ್ ಮಾಡಿದ್ರೆ ಅದೇ ಕಂಟ್ರೋಲ್, ಅದೇ ಲಿಮಿಟಲ್ಲಿ ಇರುತ್ತೆ, ಅದಕ್ಕೆ ಕ್ರಾಸ್ ಆಗಲ್ಲ. ಸೊ ಇದೇ ಮ್ಯಾಟ್ರ್. ಗುಡ್ ಆಪ್ಷನ್ ಆ್ಯಕ್ಚುಲಿ. ಮತ್ತು ನಾನು ಇದನ್ನು ಚೇಂಜ್ ಮಾಡಿದ್ದೀನಿ ನೋಡಿ ನಿಮಗೆ, 31 ಕಿಲೋಮೀಟರ್ 31.1 km/L ಅಂತ ಬರ್ತಾ ಇದೆ. ಕ್ರೇಜಿ ಮೈಲೇಜ್ ಗುರು, ನಿಜ ಬರುತ್ತಾ? ಬರಬಹುದು, ರೇಂಜು ಜಾಸ್ತಿನೇ ಇದೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ ಸ್ನೇಹಿತರೆ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಟಾಟಾ, ಬಾಯ್.